Introduction to accounts. To define, as I have explained in the last class, accounting is the art and science of, right? And science people say recording, classifying, summarizing in a significant manner in terms of money only, transactions and events, which are in part at least financial in character, and interpreting the results thereof. I did not read out the definition in the last class actually. What did I do? I did an indirect method of explaining the same thing, that is mentioning the features of accounts. Also mentioned about, I also mentioned about what is the purpose of accounting? Why do we need accounts? And what are the opportunities if we learn the accounts? I will have a separate session regarding method of study. Because most of the times students end up writing the notes, writing the examination, by hearting something as the method of study. I repeat, ಹೆಚ್ಚಿನ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ನೋಟ್ಸ್ ಬರ್ಕೊಳ್ಳೋದು, ಬಾಯ್ಪಾಠ ಮಾಡೋದು, ಎಕ್ಸಾಮ್ನಲ್ಲಿ ಅದನ್ನೇ ವಾಪಸ್ ಬರೆಯೋದು, ಇದನ್ನೇ ಕಲಿಕೆ ಅಂತ ಅಂದ್ಕೊಳ್ತಾರೆ. ಆದ್ರೆ ಮುಖ್ಯವಾದ ವಿಚಾರ ಏನು ಕಲಿಕೆಯಲ್ಲಿ? ಕಲಿಕೆಯಲ್ಲಿ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಅರ್ಥ ಆಗೋದು. ವಿಷಯ, ನಾವು ಕಲಿತಾ ಇರುವಂತಹ ವಿಷಯ ನಮ್ಗೆ ಎಷ್ಟು ಅರ್ಥ ಆಗಿದೆ, ನಾವು ಕಲಿತಾ ಇರುವಂತಹ ವಿಷಯ ನಮ್ಗೆ ಎಷ್ಟು ಅರ್ಥ ಆಗಿದೆ, ಮತ್ತೆ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಮತ್ತು ಅದನ್ನು ನಮ್ಗೆ ಜೀವನದಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತದಾ? ಜೀವನದಲ್ಲಿ ಅಂತ ಹೇಳಿದ್ರೆ ಉದ್ಯೋಗದಲ್ಲಿ, ಅಥವಾ ನಾವು ನಮ್ಮ ನಿಜ ಜೀವನದಲ್ಲಿ, ಅಂದ್ರೆ ಕೆಲಸದಲ್ಲಿರ್ಬಹುದು, ನಮ್ಮ ವೈಯಕ್ತಿಕ ಜೀವನದಲ್ಲಿರ್ಬಹುದು, ಅಥವಾ ನಾವೊಂದು ಕಂಪ್ನಿಯಲ್ಲಿ ಅಥವಾ ಎಲ್ಲೋ ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಗೆ ಉಪಯೋಗಿಸ್ಲಿಕ್ಕೆ ಆಗ್ತದಾ? ಇದು ನಿಜವಾದ ಎಜುಕೇಶನ್. ಸೊ ಆದ್ರೆ ಈಗಾಗ್ಲೇ ನೀವು 12 ವರ್ಷ ಶಾಲೆಗೆ ಹೋಗಿರ್ತೀರಿ, 12 years. ಈಗ 13ನೇ ವರ್ಷ ಕೆಲವರಿಗೆ, ಇನ್ನು ಸೆಕೆಂಡ್ ಇಯರ್ನವರಿಗೆ 14ನೇ ವರ್ಷ. ಅಂದ್ರೆ 12-13 ವರ್ಷಗಳ ಕಾಲ ನೀವು ಶಾಲೆಗೆ ಹೋಗಿರ್ತೀರಿ. ಶಾಲೆಗೆ ಹೋಗಿ ಕಲಿಯುವುದು ಹೇಗೆ ಅಂತ ಹೇಳೋದೇ ಕಲ್ತ್ಕೊಂಡಿರೋದಿಲ್ಲ. ಒಂದು ವಿಷಯವನ್ನು ಕಲಿಯುವುದು ಅಂದ್ರೆ ಏನು, ಮತ್ತೆ ಕಲಿಯುವುದು ಹೇಗೆ, ಇದ್ರ ಬಗ್ಗೆ ನಾನೊಂದು ಸಪರೇಟ್ ಸೆಷನ್ ಮಾಡ್ತೇನೆ. ಆಮೇಲೆ ಈಗ ನಾನು ಏನ್ ಮಾಡ್ತೇನೆ, ಕಾನ್ಸೆಪ್ಟ್ಸ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಅಕೌಂಟಿಂಗ್ ಕಾನ್ಸೆಪ್ಟ್, ಅಕೌಂಟೆನ್ಸಿ ಅನ್ನೋದು ಮೋಸ್ಟ್ ರಿಲೆವೆಂಟ್ ಸಬ್ಜೆಕ್ಟ್. ಯಾಕೆ ಅಂತ ಕೇಳಿದ್ರೆ ಅಕೌಂಟ್ಸ್ ನಮ್ಮ ಪರ್ಸನಲ್ ಲೈಫಿಗೂ ಸಹ ಬಹಳ ಹೆಲ್ಪ್ ಮಾಡುವಂತ ಸಬ್ಜೆಕ್ಟ್. ನಾವು ಪ್ರತಿಯೊಂದನ್ನು ಅಕೌಂಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಒಂದು ಲೆಕ್ಕಾಚಾರ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು. ಈ ವರ್ಡ್ಸ್ ಬಹಳ ಫಿಲಾಸಫಿಕಲ್ ವರ್ಡ್ಸ್ ಕೂಡ, ಅಂದ್ರೆ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಒಂದು ವರ್ಡ್ಸ್. ಸೊ ಏನೇ ಇರ್ಲಿ, ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ಸ್ ಅನ್ನ ಹೇಳುವ ಮೊದಲು ಯಾಕೆ ಬೇಕು ಅಂತ ಹೇಳ್ತೇನೆ. ಯಾಕೆ ಬೇಕು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಯಾಕೆ ಬೇಕು ಅಂತ ಕೇಳಿದ್ರೆ, ಯಾವುದೇ ಒಂದು ಸಬ್ಜೆಕ್ಟ್ it is governed by rules, regulations, guidelines, ಅಥವಾ ಏನು ಒಂದು ಫೌಂಡೇಶನ್ಸ್. ಆ ಫೌಂಡೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ ವರ್ಕ್ ಆಗಲ್ಲ. ಸಬ್ಜೆಕ್ಟ್ ವರ್ಕ್ ಆಗ್ಬೇಕು ಅಂತಾದ್ರೆ ಅದರ ಫೌಂಡೇಶನ್ಸ್ ಗಟ್ಟಿ ಇರಬೇಕು. ಸೊ ಅಕೌಂಟೆನ್ಸಿಯ ಫೌಂಡೇಶನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇರೋದ್ರಿಂದಾನೇ ಬಹಳ ಅಟ್ರಾಕ್ಟಿವ್ ಸಬ್ಜೆಕ್ಟ್ ಅದು. ಆ ಫೌಂಡೇಶನ್ಸ್ ಯಾವುದು ಅಂತ ಕೇಳಿದ್ರೆ, ಬುಕ್ಸ್ ಅಲ್ಲಿ ನಾನು ನಿಮ್ಗೆ ಬುಕ್ಸ್ ಅಲ್ಲಿ ಏನಿದೆ ಅದನ್ನ ನಾನು ಹೆಚ್ಚು ವಿವರಿಸುವುದಿಲ್ಲ, ಪಾಯಿಂಟ್ಸ್ ಮಾತ್ರ ತಗೊಳ್ತೇನೆ ಬಿಟ್ರೆ. ಯಾಕೆ ವಿವರಿಸುವುದಿಲ್ಲ ಅಂತ ಹೇಳಿದ್ರೆ, ಬುಕ್ಸ್ ಅಲ್ಲಿ ಇರುವುದು ನಿಮ್ಗೆ ಸಿಗ್ತದೆ.
What I do is I speak of the experience and I speak out of ಅಪ್ಲಿಕೇಶನ್ ಆಫ್ ನಾಲೆಜ್ ಆ ಸೈಡ್ ಹೇಳ್ತೇನೆ ಅಥವಾ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಹೇಳ್ತೇನೆ. ಆಗ ನಿಮ್ಗೆ ಒಂದು ಐಡಿಯಾ ಬರ್ತದೆ. ಸೊ ಏನು ರೂಲ್ಸ್ ಅಂತ ಕೇಳ್ಬೋದು ನೀವು. ಸೊ ರೂಲ್ಸ್ ಅನ್ನು ಹೇಳಬೇಕು ಅಂತ ಹೇಳಿದ್ರೆ ದರ್ ಈಸ್ ಅ 2 classification in the book. That is, one is concepts and another one is conventions, they say. There are 14 points. You will get it very easily. I will try to cover some of them today. I will take some more sessions. So I will have a 3-way classification as said earlier. 3-way classification. So first, what I would take is assumptions of accounting. So what are assumptions? Assumptions ಅಂದ್ರೆ ಕನ್ನಡದಲ್ಲಿ ಮೀನಿಂಗ್ ಎಣಿಸ್ಕೊಳ್ಳೋದು ಅಂತ. ವಿ ಅಸ್ಯೂಮ್ ಸಮಥಿಂಗ್. ನಾವು ಆ ಥರ ಅಸ್ಯೂಮ್ ಮಾಡದೇ ಇದ್ರೆ ದಿ ಸಬ್ಜೆಕ್ಟ್ ವಿಲ್ ನಾಟ್ ವರ್ಕ್. ಅಂಡ್ ಒನ್ ಆಫ್ ದ ಬೇಸಿಕ್ ಫೀಚರ್ಸ್ ಆಫ್ ಅಸಂಪ್ಷನ್ ಇಸ್ ಯು ಕೆನಾಟ್ ಕ್ವೆಶ್ಚನ್ ದೆಮ್. ಯಾಕೆ ಹೀಗೆ, ಅದು ಸತ್ಯವಾ ಅಂತ ಕೇಳಲಿಕ್ಕಿಲ್ಲ. ಇಸ್ ಇಟ್ ರಿಯಲ್ ಅಂತ ಕೇಳಲಿಕ್ಕಿಲ್ಲ. ಸೊ one of the, I'll start off with the assumptions now. One of the first assumption is business entity concept, separate entity concept. Practically, you cannot separate business from its owner in most of the cases, except company. ಇದು ಪ್ಯೂರ್ ಥಿಯರಿ. ನಾನು ಮಾತಾಡಿದ್ರೆ ಪ್ಯೂರ್ ಥಿಯರಿ. ಕಂಪನಿ ಒಂದು ಬಿಟ್ರೆ, ಯಾವುದೇ ಒಂದು ಕಂಪನಿಯಲ್ಲಿ ಓನರ್ಸ್ ಆರ್ ಸಪರೇಟ್ ಫ್ರಮ್ ಲೀಗಲಿ, ಅದು ಲೀಗಲಿ ಕೂಡ. But otherwise, you look at a shop, you look at a petty shop. ಅಲ್ಲಿ ಒಬ್ಬ ಅಂಗಡಿ ಮಾಡ್ಕೊಂಡಿರ್ತಾನೆ, ಒಬ್ಬ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಂಗಡಿ ಮಾಡ್ಕೊಂಡಿರ್ತಾನೆ. ಈ ತರ ಎಲ್ಲ ಇರುತ್ತೆ. ಚಿಕ್ಕ ಚಿಕ್ಕ ಬಿಸಿನೆಸ್ ಗಳು ಇರ್ತದೆ. ಲಕ್ಷ ಕೋಟಿ ಗಟ್ಟಲೆ ಜನ ಬಿಸಿನೆಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಬಿಸಿನೆಸ್ ಈಸ್ ಸಪರೇಟ್ ಫ್ರಮ್ ಓನರ್ಸ್ ಅಂತ ಹೇಳಿದ್ರೆ, ಹೌ ಕ್ಯಾನ್ ಯು ಸಪರೇಟ್ ಬಿಸಿನೆಸ್ ಫ್ರಮ್ ಓನರ್ಸ್? ಅದು ಕಷ್ಟ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಓನರ್ ಅವನೇ, ಬಿಸ್ನೆಸ್ ಅವನೇ, ಇಬ್ರು ಒಂದೇ ಆಗಿರ್ತಾರೆ. ಇದು ಯಾಕಪ್ಪ ಈ ತರ ಬಂತು ಅಂತ ಕೇಳ್ಬೋದು. ಆದ್ರೆ ಅಕೌಂಟಿಂಗ್ ಪಾಯಿಂಟ್ ಇಂದ ನಾವು ಈಗ ಅಸಂಪ್ಷನ್ ಹೇಳ್ತಾ ಇದ್ದೇನೆ. ಅಕೌಂಟಿಂಗ್ ಪಾಯಿಂಟ್ ಇಂದ ನಾವು ಓನರ್ಸ್ ಬೇರೆ, ಬಿಸ್ನೆಸ್ ಬೇರೆ ಅಂತ ಎಣಿಸ್ಕೊಡ್ತೇವೆ. ಯಾಕೆ ಹೀಗೆ ಅಂತ ಕೇಳ್ಬೋದು. ಯಾಕೆ ಹೀಗೆ ಅಂತ ಹೇಳಿದ್ರೆ, ನಾವು ಲೆಕ್ಕ ಬರೆಯುವುದು ಬಿಸಿನೆಸ್ ಇದು. ನಾವು ಯಾರು ಲೆಕ್ಕ ಬರೆಯುವುದು? ಬಿಸಿನೆಸ್ಸಿನ ಲೆಕ್ಕ ಬರೆಯುವುದು. ಓನರ್ಸ್ ಲೆಕ್ಕ ಬರೆಯುವುದಿಲ್ಲ ನಾವು. ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿ. ನೀವು ಸುಲಭದ ಎಕ್ಸಾಂಪಲ್ ಹೇಳ್ತೇನೆ, ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ಪರಿಣಾಮ ಬೀರುತ್ತೆ. ನಮ್ಮ ಪ್ರಾಕ್ಟಿಕಲ್ ಅಕೌಂಟ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಅಂತ ಕೇಳಿದ್ರೆ ಎರಡು ಎಕ್ಸಾಂಪಲ್ ಈಸಿ. ಒಂದು ಕ್ಯಾಪಿಟಲ್, ಇನ್ನೊಂದು ಡ್ರಾಯಿಂಗ್ಸ್. Capital is introduced by the owner. So capital account ನ ಫೀಚರ್ಸ್ ಏನು? ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು? ಕ್ಯಾಪಿಟಲ್ ಅಕೌಂಟ್ ಇಸ್ ಎ ಪರ್ಸನಲ್ ಅಕೌಂಟ್. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದು ಇದನ್ನ ಏನು ಕಾನ್ಸೆಪ್ಟ್ ಅನ್ನ ಓದ್ತಾ ಹೋದ್ರೆ ಈ ಎಕ್ಸಾಂಪಲ್ ಸಿಕ್ಕುದಿಲ್ಲ ನಿಮ್ಗೆ. ಇದು ಇಂಪ್ಲಿಕೇಶನ್. ಸೊ ಕ್ಯಾಪಿಟಲ್ is a representative personal account. ಅದು ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಓನರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓನರ್ ಬೇರೆ, ಅವನ್ ಹೊರಗೆ, ಅವನ್ ನಮ್ಗೆ ಸಂಬಂಧ ಇಲ್ಲ. ನಾನು ಅಕೌಂಟೆಂಟು, ನಾನು ನೋಡುದು ಬಿಸಿನೆಸ್ಸಿನ ಅಕೌಂಟ್ಸ್ ಅನ್ನು ಮಾತ್ರ. ಸೊ ಓನರ್ ಏನಿದ್ದಾನೆ, ಓನರ್ ಈಸ್ ರೆಪ್ರೆಸೆಂಟೆಡ್ ಬೈ ಹಿಸ್ ಅಕೌಂಟ್ ಕಾಲ್ಡ್ ಕ್ಯಾಪಿಟಲ್ ಅಕೌಂಟ್. ಅಗೈನ್ ಇನ್ನೊಂದು ಸೈಡ್ ನೋಡಿ. ಈಗ ಅವನು ಗೂಡ್ಸ್ ಅನ್ನು ಮನೆಗೆ ತಗೊಂಡು ಹೋದ. ಅಂಗಡಿಯಲ್ಲಿ ಗೂಡ್ಸ್ ಅನ್ನು ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ದಾನೆ. ಆ ಗೂಡ್ಸ್ ಅನ್ನು ಅವನು ಮನೆಗೆ ತಗೊಂಡು ಹೋದ. ಸೊ ಇವಾಗ ಏನಾಯ್ತು? ನಾವೇನ್ ಎಂಟ್ರಿ ಮಾಡ್ತೇವೆ, ಏನಂತ ಟ್ರೀಟ್ ಮಾಡ್ತೇವೆ? ಗೂಡ್ಸ್ ಟೇಕನ್ ಬೈ ದ ಓನರ್ ಆಫ್ ದ ಬಿಸಿನೆಸ್. ಏನಂತ ಟ್ರೀಟ್ ಮಾಡ್ತೇವೆ? ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೇವೆ.
ಸೊ ಡ್ರಾಯಿಂಗ್ಸ್ ಅಂದ್ರೆ ಏನು? ಅಗೈನ್ ಇಟ್ ಈಸ್ ಅ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್. ಅವನು ಗೂಡ್ಸ್ ಅನ್ನು ತಗೊಂಡೋಗಿದ್ದಾನೆ. ಯಾರು ತಗೊಂಡೋಗಿದ್ದು? ಓನರೇ ತಗೊಂಡೋಗಿದ್ದು. ಆದ್ರೂ ಸಹ ವಿ ಟ್ರೀಟ್ ಓನರ್ is a different person from this entity called business. ನಾವು ಯಾವುದಕ್ಕೆ ಅಕೌಂಟ್ಸ್ ಬರೆಯೋದು? ಬಿಸಿನೆಸ್ಸಿಗೆ ಅಕೌಂಟ್ಸ್ ಬರೆಯೋದು. ಇದು ಒಂದನೇ ಅಸಂಪ್ಷನ್. We assume that owners are different from business and we write the accounts for business only for business. ನಮ್ದೇನಿದ್ರು ನಾವು ನೋಡುದೇನಿದ್ರು ಬಿಸಿನೆಸ್ ಇದೆ ಅಕೌಂಟ್ಸ್ ಮಾತ್ರ, ಪರ್ಸನಲ್ ಅದು ನೋಡುದಿಲ್ಲ. ಯಾರು ಪರ್ಸನಲ್ ಅವನು ಓನರ್ಸ್ ಇದು ನೋಡುದಿಲ್ಲ. ಸೆಕೆಂಡ್ ಅಸಂಪ್ಷನ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಲಾಜಿಕಲಿ ಸ್ಪೀಕಿಂಗ್ ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್, ಅಥವಾ ಸಾರಿ ಅಸಂಪ್ಷನ್ ಅಂತಾನೆ ಹೇಳ್ತೇನೆ. ಬುಕ್ಸ್ ಅಲ್ಲಿ ಕಾನ್ಸೆಪ್ಟ್ ಅಂತಾನೆ ಇರುತ್ತೆ, ಪ್ರಿನ್ಸಿಪಲ್ ಅಂತಾನೆ ಇರುತ್ತೆ. ಇದು ಗೋಯಿಂಗ್ ಕನ್ಸರ್ನ್, ಕಂಟಿನ್ಯೂಟಿ, ಬೇರೆ ಬೇರೆ ಹೆಸರು ಕರೀತಾರೆ. ಗೋಯಿಂಗ್ ಕನ್ಸರ್ನ್, ಕಂಟಿನ್ಯೂಟಿ. ಗೋಯಿಂಗ್ ಕನ್ಸರ್ನ್ ಅಂದ್ರೆ ಏನು? ದ ಕನ್ಸರ್ನ್ ಬಿಸಿನೆಸ್ lives for a long period of time. ಕಂಟಿನ್ಯೂಟಿ, ಇದು ಇನ್ನೊಂದು ಹೆಸರು ಕಂಟಿನ್ಯೂಟಿ. ಇನ್ನೊಂದು ಲಾಂಗ್ ಲಿವ್ ದ ಬಿಸಿನೆಸ್. ಹೇಳುವಾಗಲೇ ಖುಷಿ ಆಗುತ್ತೆ. ಯಾವ ಬಿಸಿನೆಸ್ ಅನ್ನು ಓಪನ್ ಮಾಡುವಾಗ, ಸ್ಟಾರ್ಟ್ ಮಾಡುವಾಗ 1 ವರ್ಷ ಮಾಡುದು ಮತ್ತೆ ಕ್ಲೋಸ್ ಮಾಡುದು ಅಂತ ಹೇಳುದಿಲ್ಲ. ಏನ್ ಹೇಳ್ತಾನೆ? ನನ್ನ ಬಿಸಿನೆಸ್ ಎಷ್ಟು ವರ್ಷ ಇರ್ಲಿ, 100 ವರ್ಷ ಇರ್ಲಿ, ಎಷ್ಟು ವರ್ಷ ಇರ್ಲಿ, 1000 ವರ್ಷ ಇರ್ಲಿ, ಯಾಕೆ ಕ್ಲೋಸ್ ಮಾಡ್ಬೇಕಂತ ಮಾಡೋದಲ್ಲ. ನಾವು ಇದು ಬೆಳಿಲಿ ಅಂತ ಮಾಡೋದು. objective of businessman, two objectives. Any businessman, there are 2 objectives. What are the 2 objectives of any businessman? Only 2 objectives. Two objectives are survival and growth. See, survival and growth. ಒಂದು ಇರ್ಬೇಕು ಬೆಳಿಬೇಕು. ಮನುಷ್ಯನು ಹಾಗೆ ಎಣಿಸ್ಕೊಳ್ಬೇಕು, ಇರ್ಬೇಕು ಬೆಳಿಬೇಕು. ಏನಂಗಂದ್ರೆ ನನ್ನ ಬಿಸಿನೆಸ್ ಇರ್ಬೇಕು, ನನ್ನ ಬಿಸಿನೆಸ್ ಚೆನ್ನಾಗಿರ್ಬೇಕು, ಮತ್ತು ನನ್ನ ಬಿಸಿನೆಸ್ ಗ್ರೋತ್ ಆಗ್ಬೇಕು. ಗ್ರೋತ್ ಆಗೋದು ಅಂದ್ರೇನು? ಪ್ರತಿ ವರ್ಷ ಜಾಸ್ತಿ ಪ್ರಾಫಿಟ್ಸ್ ಮಾಡ್ಬೇಕು, ಎಕ್ಸ್ಪಾನ್ಷನ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಮಾಡ್ಬೇಕು. ಒಂದು ಚಿಕ್ಕ ಗೂಡಂಗಡಿ ಇಟ್ಟವನಿಂದ ಹಿಡಿದು ರಿಲಯನ್ಸ್, ಬಿಲ್ ಗೇಟ್ಸ್, ಮೈಕ್ರೋಸಾಫ್ಟ್ ಎಲ್ಲಿವರೆಗೆ ತಗೊಳ್ಳಿ, ಎಲ್ಲರ ಒಬ್ಜೆಕ್ಟಿವ್ ಒಂದೇ. ಏನ್ ಹೇಳ್ತಾರೆ? I want to survive and grow. So that concept is taken here. Long live the business. ನಮ್ಮ ಬಿಸಿನೆಸ್ 100 ವರ್ಷಗಳ ಕಾಲ ಹೀಗೆ ಇರಲಿ, 1000 ವರ್ಷಗಳ ಕಾಲ ಹೀಗೆ ಇರಲಿ. ಈ ಅಸಂಪ್ಷನ್ ಬಹಳ ಇಂಪಾರ್ಟೆಂಟ್ ಅಕೌಂಟೆನ್ಸಿಯಲ್ಲಿ. ನಾಳೆಗೆ ಕ್ಲೋಸ್, ಇದಕ್ಕೆ ಅಪೋಸಿಟ್ ಯಾವುದು? ಬಹಳ ಚೆನ್ನಾಗಿದೆ ನೋಡಿ. ಇದಕ್ಕೆ ಅಪೋಸಿಟ್ ಯಾವುದು? ನಾಳೆಗೆ ಕ್ಲೋಸ್ ಆಗುತ್ತೆ ಅಂತ ಎಣಿಸ್ಕೊಂಡ್ರೆ ಅಕೌಂಟ್ಸ್ ಸರಿ ಬರೀಲಿಕ್ಕೆ ಆಗೋದಿಲ್ಲ ನಮ್ಗೆ. ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ರೆ, ನಾವು ಬುಕ್ಸ್ ಅಲ್ಲಿ ಬರೆಯುವಂತಹ ವ್ಯಾಲ್ಯೂಸ್ ಏನಿದೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯುವ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರೆಯುವ ವ್ಯಾಲ್ಯೂಸ್ ಎಲ್ಲದನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ನನ್ನ ಬಿಸಿನೆಸ್ ಕ್ಲೋಸ್ ಆಗುತ್ತೆ. ಸೊ ಅಂತ ಎಣಿಸ್ಕೊಳ್ಬಾರ್ದು. ಏನ್ ಎಣಿಸ್ಕೊಳ್ಬಾರ್ದು? ನಾಳೆ ನನ್ನ ಬಿಸಿನೆಸ್ ಕ್ಲೋಸ್ ಆಗುತ್ತೆ ಅಂತ ಎಣಿಸ್ಕೊಳ್ಬಾರ್ದು. ಏನ್ ಎಣಿಸ್ಕೊಳ್ಬೇಕು? ನನ್ನ ಬಿಸಿನೆಸ್ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ? 100 ವರ್ಷಗಳವರೆಗೆ ಕಂಟಿನ್ಯೂ ಆಗುತ್ತೆ. We have to assume like this. That is the second assumption. Third assumption ಬರ್ತೇನೆ. ಥರ್ಡ್ ಅಸಂಪ್ಷನ್ ಪೀರಿಯಾಡಿಸಿಟಿ ಅಥವಾ ಟೈಮ್ ಪೀರಿಯಡ್. ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಈಗ ನೀವು ಹೇಳಿದ್ರಿ ಲಾಂಗ್ ಲಿವ್ ದ ಬಿಸಿನೆಸ್ ಅಂತ ಹೇಳಿದ್ರಿ, 100 ವರ್ಷ ಅಂತ ಹೇಳಿದ್ರಿ. 100 ವರ್ಷಕ್ಕೊಂದ್ಸಲ ಅಕೌಂಟೆನ್ಸಿಯ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡಿದ್ರೆ ಸಾಕಾ? 100 ವರ್ಷಕ್ಕೊಂದ್ಸಲ ಅಕೌಂಟೆನ್ಸಿ ಆಬ್ಜೆಕ್ಟಿವ್ಸ್ ಯಾವುದು? ಅಕೌಂಟೆನ್ಸಿ ಆಬ್ಜೆಕ್ಟಿವ್ಸ್ ಯಾವುದು ಅಂತ ಕೇಳಿದ್ರೆ
ಅಕೌಂಟೆನ್ಸಿ ಆಬ್ಜೆಕ್ಟಿವ್ಸ್ ಯಾವುದು ಅಂತ ಕೇಳಿದ್ರೆ ಎರಡು, ಮೊನ್ನೆ ಹೇಳಿದ್ದೇನೆ ನಾನು. ಒಂದು ಪ್ರಾಫಿಟ್ಸ್ ಅನ್ನ ಕಂಡುಹಿಡಿಯೋದು, ಎರಡನೇದು ಫಿನಾನ್ಷಿಯಲ್ ಪೊಸಿಷನ್ ಅನ್ನು ಕಂಡುಹಿಡಿಯೋದು. ಎರಡು ಆಬ್ಜೆಕ್ಟಿವ್ಸ್, ಬೇಸಿಕ್ ಆಬ್ಜೆಕ್ಟಿವ್ಸ್. ಯಾಕೆ ಅಂತ ಕೇಳಿದ್ರೆ ಈ ವರ್ಷ ಎಷ್ಟು ಲಾಭ ಆಯ್ತು ನೋಡಿ, ಉತ್ತರ ಬಂದ್ಬಿಡ್ತಿಲ್ಲ. ನಾನು ಹೇಳಿದ್ದೇನೆ ನಮ್ ಬಿಸ್ನೆಸ್ 100 ವರ್ಷ ಇರುತ್ತೆ, ನಮ್ ಬಿಸ್ನೆಸ್ 50 ವರ್ಷ ಇರುತ್ತೆ, 1000 ವರ್ಷ ಇರುತ್ತೆ ಅಂತೆಲ್ಲ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಎಣಿಸ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಈ ಒಂದು ಪ್ರಾಫಿಟ್ ಅನ್ನ ಕಂಡು ಹಿಡಿಯುವ ಕೆಲಸ, ಈ ಒಂದು ಫಿನಾನ್ಷಿಯಲ್ ಪೊಸಿಷನ್ ಅನ್ನು ಕಂಡು ಹಿಡಿಯುವ ಕೆಲಸ, ಇದನ್ನು ನಾವು 100 ವರ್ಷಕ್ಕೊಂದ್ಸಲ ಮಾಡಿದ್ರೆ ಆಗುದಿಲ್ಲ. ಇದನ್ನು ನಾವು 50 ವರ್ಷಕ್ಕೊಂದ್ಸಲ ಮಾಡಿದ್ರೆ ಆಗುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೂ ಕಾರಣ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಟು ಮ್ಯಾನೇಜ್ ಯು ನೀಡ್ ಟು ಮೆಜರ್. ಸೊ ಈಗ ಈ 100 ವರ್ಷ ಅಂತ ಎಣಿಸ್ಕೊಂಡದ್ದು ಉಂಟಲ್ಲ, ಅದನ್ನೆಲ್ಲ ಡಿವೈಡ್ ಮಾಡ್ಬೇಕಾಗತ್ತೆ. ಟೈಮ್ ಪೀರಿಯಡ್ ಸ್ಮಾಲ್ ಟೈಮ್ ಪೀರಿಯಡ್ಸ್ ಆಗಿ ಡಿವೈಡ್ ಮಾಡ್ಬೇಕಾಗತ್ತೆ. ಎಷ್ಟು ಸ್ಮಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊದ್ಲೆಲ್ಲ 1 ವರ್ಷಕ್ಕೆ ಮಾಡ್ತಾ ಇದ್ರು, ಇವಾಗ 1 ವರ್ಷದ್ದು ನೋಡಲ್ಲ. ಇವಾಗ 3 ಮಂತ್ಸ್ಗೆ ಕ್ವಾರ್ಟರ್ಲಿ ಅಕೌಂಟ್ಸ್ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಹೇಳ್ತಾ ಇರೋದು ನಾನು. ಈಗ 3 ಮಂತ್ಸ್ 6 ಮಂತ್ಸ್ ಬಿಗ್ ಬಿಸಿನೆಸಸ್ ಅಲ್ಲಿ, ಸ್ಮಾಲ್ ಬಿಸಿನೆಸಸ್ ಅಲ್ಲಿ 6 ಮಂತ್ಸ್ 1 ಇಯರ್ಗೆ ಅಕೌಂಟ್ಸ್ ಅನ್ನು ಫೈನಲೈಸ್ ಮಾಡ್ತಾರೆ. ಸೊ ಡೇ ಟು ಡೇ ಅಕೌಂಟ್ಸ್ ಅನ್ನು ಬರೆದು ಟೈಮ್ ಪೀರಿಯಡ್ಸ್ ಅಲ್ಲಿ, ಟೈಮ್ ಪೀರಿಯಡ್ಸ್ ಅಂದ್ರೆ 1 ಇಯರ್ 3 ಮಂತ್ಸ್ 6 ಮಂತ್ಸ್ ಈ ತರ ಟೈಮ್ ಪೀರಿಯಡ್ಸ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತೇವೆ. ಯಾಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತೇವೆ? ಟು ಫೈಂಡ್ ಔಟ್ ದ ಪ್ರಾಫಿಟ್ ಅಂಡ್ ಪೊಸಿಷನ್ ಆಫ್ ದ ಬಿಸಿನೆಸ್. ಇದಕ್ಕೆ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನೀವು ಬಿಕಾಮ್ ಡಿಗ್ರಿಯನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಿ. ಬಿಕಾಮ್ ಡಿಗ್ರಿಯನ್ನ ನೀವು ಫಸ್ಟ್ ಗೆ ಜಾಯಿನ್ ಆದ್ರಿ, ಫಸ್ಟ್ ಇಯರ್ಗೆ. ಯಾಕೆ ಫೈನಲ್ ಇಯರ್ ಮುಗಿಯುವಾಗ ಒಂದು ಎಕ್ಸಾಮ್ ಮಾಡಿದ್ರೆ ಸಾಕಾಗುದಿಲ್ಲ? 3 ವರ್ಷಕ್ಕೆ ಒಂದ್ಸಲ. ಖುಷಿ ಆಯ್ತು, ಹಾಗೆ ಮಾಡಿ ಸರ್, ಹಾಗೆ ಮಾಡುವಲ್ಲ. ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ 3 ವರ್ಷದ ಕಲಿಕೆಯನ್ನ ಒಂದೇ ಸಲ ಮೆಜರ್ ಮಾಡಿದ್ರೆ ಆಗೋದಿಲ್ಲ. 3 ವರ್ಷದ ಕಲಿಕೆಯನ್ನ ನಾವು ಕಂಟಿನ್ಯೂಸ್ ಮೆಜರ್ ಮಾಡ್ಬೇಕಾಗತ್ತೆ. ಯಾಕೆ ಮೆಜರ್ ಮಾಡ್ಬೇಕಾಗತ್ತೆ? ಅದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕು, ಅದಕ್ಕೆ ಮೆಜರ್ ಮಾಡ್ಬೇಕು. ಸೊ ಏನ್ ಮಾಡ್ತೇವೆ? ಕ್ಲಾಸ್ ಟೆಸ್ಟ್ ಮಾಡ್ತೇವೆ ಎವ್ರಿ ಮಂತ್. 3-4 ಮಂತ್ಸ್ಗೆ ಇಂಟರ್ನಲ್ ಎಕ್ಸಾಮ್ ಮಾಡ್ತೇವೆ, 2 ಮಂತ್ಸ್ಗೆ. ಆಮೇಲೆ ಮಿಡ್ ಸೆಮಿಸ್ಟರ್ ಎಕ್ಸಾಮ್ ಮಾಡ್ತಾರೆ ಯೂನಿವರ್ಸಿಟಿ ಅವರು. ಸೊ ಏನಿದು? ಲೈಕ್ ಅ ಬಿಸಿನೆಸ್ ವಿಚ್ ಹ್ಯಾಸ್ ಗಾಟ್ ಅ ಲಾಂಗ್ ಲೈಫ್, what we do, we prepare the accounts for every 3 months 6 months 1 year, every maximum 1 year ಮಾಡಿಯೇ ಮಾಡ್ತಾರೆ, ಎಲ್ಲರೂ ಮಾಡಿಯೇ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಟೈಮ್ ಪೀರಿಯಡ್ ಕಾನ್ಸೆಪ್ಟ್. ಟೈಮ್ ಪೀರಿಯಡ್ ಆರ್ ಪೀರಿಯಾಡಿಸಿಟಿ ಕಾನ್ಸೆಪ್ಟ್ ಆರ್ ಅಸಂಪ್ಷನ್ ಇಂಟರ್ಚೇಂಜ್ ಮಾಡ್ತಾ ಇದ್ರೆ ಬುಕ್ ಅಲ್ಲಿ ಕಾನ್ಸೆಪ್ಟ್ ಅಂತ ಹೇಳಿ ಆಯ್ತು ನಾನು. ಲಾಸ್ಟ್ ಅಸಂಪ್ಷನ್ ಯಾವುದು? ಮನಿ ಮೆಜರ್ಮೆಂಟ್. ಇದು ಒಂದು ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡುವಂತ ಒಂದು ಅಸಂಪ್ಷನ್ ಇದು. ಯಾವುದೇ ಎಷ್ಟೇ ಮೆಜರ್ಮೆಂಟ್ಸ್ ಇರ್ಲಿ, ಮೆಜರಿಂಗ್ ರಾಡ್ಸ್ ಇರ್ಲಿ, ಸ್ಕೇಲ್ಸ್ ಇರ್ಲಿ, ನಾವು ಅಕೌಂಟ್ಸ್ ಬರೆಯೋದು ಥ್ರೂ ಔಟ್ ವರ್ಲ್ಡ್ ಎಲ್ಲೇ ಹೋಗಿ ನಾವು ಅಕೌಂಟ್ಸ್ ಬರೆಯೋದು ಮಾನಿಟರಿ ಟರ್ಮ್ಸ್ ಅಲ್ಲಿ ಮಾತ್ರ. ಮಾನಿಟರಿ ಟರ್ಮ್ಸ್ ಅಂದ್ರೆ ಯಾವುದು? ರುಪೀಸ್, ಡಾಲರ್ಸ್, ಆಯಾ ದೇಶಕ್ಕೆ ಹೊಂದ್ಕೊಂಡು. ಯಾಕೆ? ವಿ ರೈಟ್ ಅಕೌಂಟ್ಸ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ ಬಿಕಾಸ್ ಇಟ್ equates, it creates a facility called comparability. ಅಪೋಸಿಟ್ ಹೇಳ್ತಾನೆ. ಕೆಜಿ ಲೆಕ್ಕದಲ್ಲಿ ಬರ್ಲಿಕ್ಕೆ ಆಗ್ತದಾ? ಸೆಂಟಿಮೀಟರ್ ಲೆಕ್ಕದಲ್ಲಿ ಬರ್ಲಿಕ್ಕೆ ಆಗ್ತದಾ? ಅಲ್ವಾ? ಅದ್ಯಾವುದು ಆಗುವುದಿಲ್ಲ. ಯಾವುದೇ ಒಂದು, ಎಷ್ಟೇ ಬಿಸಿನೆಸ್ ಇರ್ಲಿ, ಯಾವುದೇ ಟೈಪ್ ಆಫ್ ಬಿಸಿನೆಸ್ ಇರ್ಲಿ, ಏನೇ ಇರ್ಲಿ, ನೇಚರ್ ಆಫ್ ಬಿಸಿನೆಸ್ ಏನೇ ಇರ್ಲಿ, ಯಾವ ದೇಶವೇ ಇರ್ಲಿ, ಯಾವ ಟರ್ಮ್ಸ್ ಅಲ್ಲಿ ಅಕೌಂಟ್ಸ್ ಬರಿತೀವಿ ನಾವು, ಯಾವುದೇ ಟೈಪ್ ಆಫ್ ಅಕೌಂಟ್ ಇರ್ಲಿ, ಬೇಕಾದ್ರೆ ಅದು ಪರ್ಸನಲ್ ಅಕೌಂಟ್ ಇರ್ಲಿ, ಏನೇನೋ ಹೇಳ್ತಿರಲ್ಲ, ನಾಮಿನಲ್, ರಿಯಲ್ ಅಕೌಂಟ್ ಏನೇ ಇರ್ಲಿ, ಯಾವ ಟರ್ಮ್ಸ್ ಅಲ್ಲಿ ಬರಿತೇನೋ, ವಿ ರೈಟ್ ದ ಅಕೌಂಟ್ಸ್
ಇನ್ ಟರ್ಮ್ಸ್ ಆಫ್ ರುಪೀಸ್. ಏನ್ ಮಾಡುತ್ತೆ, ಇಡೀ ಸಬ್ಜೆಕ್ಟ್ಗೆ ಒಂದು ಸ್ಕೋಪ್ ಅನ್ನು ತಂದ್ಕೊಡುತ್ತೆ. ಅದಕ್ಕಿಂತ ಹೊರಗಿದ್ ನಾವು ಬರೆಯೋದಿಲ್ಲ. ಯಾವ್ದನ್ನು ರುಪೀಸ್ ಅಲ್ಲಿ ಮೆಜರ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾತ್ರ ಬರಿತೇವೆ. ಅದನ್ನು ಮಾತ್ರ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ನೋಡಿ ಹಿಂಗ್ ಬಂತೀಗ ಒಂದೊಂದು ಹೆಜ್ಜೆ ಮುಂದೋಗ್ತಾ ಇದ್ದಾನೆ. ಯಾವುದನ್ನು ಮಾನಿಟರಿ ಟರ್ಮ್ಸ್ ಅಲ್ಲಿ ಮನಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗತ್ತೆ ಅದನ್ನು ಮಾತ್ರ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಈ ರೀತಿಯಲ್ಲಿ ಕೆಲವು ಅಂದ್ರೆ ಈಗ ನಮ್ಮ ಸಬ್ಜೆಕ್ಟ್ಗೆ ಅಕೌಂಟೆನ್ಸಿ ಅನ್ನುವಂತ ಸಬ್ಜೆಕ್ಟ್ಗೆ ಒಂದು ಕವರೇಜ್ ಬಂತು. ಕವರೇಜ್ ಅಂದ್ರೆ ಏರಿಯಾ ಎಷ್ಟು ಕವರ್ ಆಗುತ್ತೆ ಅಂತ ಕೇಳಿದ್ರೆ ಇಷ್ಟೇ ಕವರ್ ಆಗುತ್ತೆ, ಇದಕ್ಕಿಂತ ಹೊರಗಿದ್ ನಾವು ನೋಡುದಿಲ್ಲ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಗಳನ್ನ ಕಲ್ತ್ಕೊಂಡು ಬಂದಿದ್ದೀರಿ. ಪಿ ಯು ಸಿ ನಲ್ಲಿ ಕಲ್ತಿರ್ತೀರಿ, ಬಿ ಕಾಮ್ ನಲ್ಲಿ ಈಗ ಸೆಕೆಂಡ್ ಇಯರ್ ನವರು ಕೆಲವು ಕಲ್ತಿರ್ತೀರಿ, ಫಸ್ಟ್ ಇಯರ್ ನಲ್ಲಿ ಕಲ್ತಿರ್ತೀರಿ. ಆದ್ರೆ ನೀವು ಕಾನ್ಸೆಪ್ಟ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಗೆ ಅಕೌಂಟೆನ್ಸಿ ಈಸಿ ಆಗತ್ತೆ, ತುಂಬಾ ಈಸಿ ಆಗತ್ತೆ. ಕಲಿಕೆ ಅಂತ ಹೇಳಿದ್ರೆ ನಾನು ಅವಾಗ ಹೇಳಿದೆ, ಕಲಿಕೆ ಅಂತ ಹೇಳಿದ್ರೆ ನಾವು ಏನ್ ಕಲ್ತಿದ್ದೇವೆ ಅದು ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಬರ್ಬೇಕು. ಉಪಯೋಗ ಎಲ್ಲಿ ಮಾಡ್ಲಿಕ್ಕೆ ಬರ್ಬೇಕು ಅಂತ ಕೇಳಿದ್ರೆ, ನಾವು ಈಗ ಒಂದು ಹೊಸ ಪ್ರಾಬ್ಲಮ್ ಬಂತು. ಪ್ರಾಬ್ಲಮ್ ಅಂತ ವರ್ಡ್ ಯೂಸ್ ಮಾಡ್ತಾನೆ, ಆಕ್ಚುಲಿ ಪ್ರಾಬ್ಲಮ್ ಅಂತ ಯೂಸ್ ಮಾಡಲ್ಲ ಅಕೌಂಟ್ಸ್ ಅಲ್ಲಿ. ಕೆಲವು ಸಲ ಇಲ್ಲಸ್ಟ್ರೇಷನ್ ಅಂತ ಯೂಸ್ ಮಾಡ್ತಾರೆ. ಹೊಸ ಎಕ್ಸಾಂಪಲ್ ಬಂತು ಅಥವಾ ಪ್ರಾಬ್ಲಮ್ ಬಂತು, ನೀವು ವಿದೌಟ್ ರೆಫರೆನ್ಸ್ ಅದನ್ನು ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಅಬಿಲಿಟಿ ಬರ್ಬೇಕು. ಆ ಅಬಿಲಿಟಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ, ನೀವು ಕಾನ್ಸೆಪ್ಟ್ಸ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಅಬಿಲಿಟಿ ಬರುತ್ತೆ. ಸೊ ಅದಕ್ಕೆ ಕಾನ್ಸೆಪ್ಟ್ಸ್ ಬಹಳ ಇಂಪಾರ್ಟೆಂಟ್. ಯಾವುದೇ ಸಬ್ಜೆಕ್ಟ್ ಆದ್ರೂ ಅದರ ಕಾನ್ಸೆಪ್ಟ್ ಏನು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆದ್ರಿಂದ ಸೊ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ವಿತ್ ದ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಅಷ್ಟು ಡೀಪ್ ಹೋಗ್ತಲ್ಲ, ಯಾಕಂದ್ರೆ ಸಿಸ್ಟಮ್ ಇಶ್ಯೂಸ್ ಇದೆ. I cannot go on for hours together here. I am giving in a very brief manner. What you can do is, ನೀವೇನ್ ಮಾಡ್ಬೋದು ಅಂತ ಕೇಳಿದ್ರೆ, ಇದನ್ನ ಕೇಳ್ಕೊಂಡು ಅಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಮೊದಲು ಕೊಟ್ಟಿರುವಂತ ನೋಟ್ಸ್ ಇರ್ಬೋದು ಅಥವಾ ನಿಮ್ಮ ಬುಕ್ಸ್ ಅಲ್ಲಿ ಇರುವಂತ ನೋಟ್ಸ್ ಇರ್ಬೋದು, ಅದನ್ನ ರೆಫರ್ ಮಾಡಿಕೊಂಡು ಓದಿದ್ರೆ, ಆ ಕಾನ್ಸೆಪ್ಟ್ಸ್ ಅನ್ನ ಓದಿದ್ರೆ, ಅದರ ಬ್ಯಾಕ್ ಗ್ರೌಂಡ್ ನಾನು ಹೇಳಿದ್ದೇನೆ ಇಲ್ಲಿ ಒಂದೆರಡು ಸಲ ಕೇಳಿದ್ರೆ, you will understand what is this concept all about ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೇನೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಒಂದ್ 2 ಪಾಯಿಂಟ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇದು ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಅಥವಾ ಕಾನ್ಸೆಪ್ಟ್. ಮಾಡ್ಲೇಬೇಕು, ಎಣಿಸ್ಕೊಂಡದಲ್ಲ ಇದು, ಶೂರ್ ಇಟ್ ಈಸ್ ಅ ರೂಲ್. ಇದು ಮಾಡ್ಲೇಬೇಕು. ಆ ತರ ಒಂದು ಪಾಯಿಂಟ್ ಇದೆ, ಅದು ಒಬ್ಜೆಕ್ಟಿವ್ ಎವಿಡೆನ್ಸ್. ಒಬ್ಜೆಕ್ಟಿವ್ ಎವಿಡೆನ್ಸ್ ಅಂದ್ರೆ ವರ್ಡ್ ಹೇಳ್ತಾ ಉಂಟು. Without proof, you cannot write the accounts. If you want to write the accounts, there must be some proof. Some proof. What is the proof? Proof for transaction. Proof for transaction. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಗೆ ಮಾತ್ರ ನೀವು ಅಕೌಂಟ್ಸ್ ಅನ್ನು ಬರೆಯುವಂತಹದ್ದು, ಜರ್ನಲ್ ಎಂಟ್ರಿ ಅನ್ನು ಬರೆಯುವಂತಹದ್ದು. ಜರ್ನಲ್ ಎಂಟ್ರಿ ಬರೀಬೇಕು ಅಂತಾದ್ರೆ ಅದಕ್ಕೆ ಒಂದು ಪ್ರೂಫ್ ಇರಲೇಬೇಕು. ನಾರ್ಮಲಿ ನೀವು ಕಾಲೇಜ್ನಲ್ಲಿ ಏನ್ ಮಾಡ್ತೀರಿ, ಟೀಚರ್ಸ್ ಅಥವಾ ನಾವು ಏನ್ ಮಾಡ್ತೇವೆ, ಡಿಕ್ಟೇಟ್ ಮಾಡ್ತೇವೆ, ಪ್ರಾಬ್ಲಮ್ ಅನ್ನ ಡಿಕ್ಟೇಟ್ ಮಾಡ್ತೇವೆ, ನೀವು ಪ್ರಾಬ್ಲಮ್ ಬರ್ಕೊಳ್ತೀರಿ, ಅಲ್ಲಿ ಏನಿರ್ತದೆ, ಟ್ರಾನ್ಸಾಕ್ಷನ್ಸ್ ಇರ್ತದೆ. ಅದನ್ನ ನೋಡ್ಕೊಂಡು ನೀವು ಸೊಲ್ಯೂಷನ್ಸ್ ಅನ್ನ ಬರಿತಾ ಹೋಗ್ತೀರಿ. ಆದ್ರೆ ಪ್ರಾಕ್ಟಿಕಲಿ ಒಂದು ಬಿಸಿನೆಸ್ ನಲ್ಲಿ ನಾವು ಅಕೌಂಟ್ಸ್ ಅನ್ನ ಬರೆಯುವಾಗ ಅಲ್ಲಿ ಈ ತರ ಪ್ರಾಬ್ಲಮ್ ಅಂತ ಯಾರು ತಂದು ಕೊಡುವುದಿಲ್ಲ. ನಿಮ್ಗೆ ಏನ್ ಕೊಡ್ತಾರೆ, ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೇನೆ. ನಾನು ಏನ್ ತಂದು ಕೊಡ್ತಾರೆ, ಒಂದಿಷ್ಟು ಡಾಕ್ಯುಮೆಂಟ್ಸ್, ಚೀಟಿಗಳು,
ಬಿಲ್, ರೆಸಿಟ್, ಅದಕ್ಕೆ ವೋಚರ್ ಅಂತ ಹೇಳ್ತಾರೆ. ಅದೆಲ್ಲ ಟ್ರಾನ್ಸಾಕ್ಷನ್ಗೆ ಪ್ರೂಫ್. ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಪ್ರೂಫ್ ಎಂತ ಹೇಳ್ತೇನೆ ನಾನು. ಇಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ ಅಂತ ನಿಮ್ಗೆ ಟ್ರಾನ್ಸಾಕ್ಷನ್ ಕೊಡ್ತಾರೆ. ಪ್ರೂಫ್ ಎಂತ? ಪ್ರೂಫ್ ಎಂತ ಅಂತ ಕೇಳಿದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ಕೊಡುದಿಲ್ಲ, ನಿಮ್ಗೆ ಏನ್ ಕೊಡ್ತಾನೆ, ಒಂದು ಬಿಲ್ ತಂದು ಕೊಡ್ತಾನೆ, ಒಂದು ಚೀಟಿ ತಂದು ಕೊಡ್ತಾನೆ, ಅಲ್ಲಿ ಇಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ 900 rupees ಅಂತ ಇರ್ತದೆ. ಸೊ ಅದನ್ನ ನೋಡಿ ನೀವು ಜರ್ನಲ್ ಎಂಟ್ರಿ ಮಾಡ್ಬೇಕು. ಇಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಲೆಟರ್ ಟು ಇಲೆಕ್ಟ್ರಿಸಿಟಿ ಅಕೌಂಟ್ ಲೆಟರ್ ಟು ಕ್ಯಾಶ್ ಅಕೌಂಟ್. ಸೊ ವಾಟ್ ಈಸ್ ದ ಎವಿಡೆನ್ಸ್? ವಾಟ್ ಈಸ್ ದ ನೇಚರ್ ಆಫ್ ದ ಎವಿಡೆನ್ಸ್? ಅಬ್ಜೆಕ್ಟಿವ್ ಎವಿಡೆನ್ಸ್, ವೆರಿಫೈಯಬಲ್ ಎವಿಡೆನ್ಸ್. ಅದನ್ನ ಸತ್ಯವೋ ಸುಳ್ಳೋ ಅಂತ ಹೇಳಿ ವೆರಿಫೈ ಮಾಡ್ಲಿಕ್ಕೆ ಆಗ್ಬೇಕು. ಸುಮ್ನೆ ನೀವೇ ಒಂದು ಚೀಟಿಯಲ್ಲಿ ಬರ್ದ್ರೆ ಆಗ್ಲಿಕ್ಕಿಲ್ಲ. ನೋಡಿ, ಈಗ ಅಬ್ಜೆಕ್ಟಿವ್ ಅಂದ್ರೆ ಎಂತ? ಅಥೆಂಟಿಕ್, ವೆರಿಫೈಯಬಲ್, ಕರೆಕ್ಟ್. ಹೇಳ್ಬೋದು, ಡೀಪ್ ಹೋಗ್ತಾ ಇಲ್ಲ, ನಾನು ಮೇಲ್ತಿ ಹೇಳ್ತಾ ಇದ್ದೇನೆ. ಯಾಕೆಂತ ಕೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ರೀಚ್ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ. ಸೊ ವೆರಿಫೈಯಬಲ್ ಎವಿಡೆನ್ಸ್. ನೀವು ಆ ಬಿಲ್ ಅನ್ನು ಹಿಡ್ಕೊಂಡು KEB ಆಫೀಸಿಗೆ, ಮೆಸ್ಕಾಂ ಆಫೀಸಿಗೆ ಹೋದ್ರೆ ಆ ಬಿಲ್ ಕಟ್ಟಿದ್ದು ಹೌದಾ ಅಲ್ವಾ ಅಂತ ಗೊತ್ತಾಗ್ತದೆ. ಚೆನ್ನಾಗಿದೆಯಲ್ಲ? ಸೇಲ್ಸ್ ಮಾಡಿದ್ದೇನೆ, ಸೇಲ್ಸ್ ಆಗಿದೆ ಅಂತ ಹೇಳಿ ಒಂದು ಏನೋ ಒಂದು ಬಿಲ್ ಕಾಪಿ ಇರ್ತದೆ, ರಿಸೀಟ್ ಕಾಪಿ ಇರ್ತದೆ. ಅದನ್ನು ವೆರಿಫೈ ಮಾಡ್ಬೋದು. ಹೇಗೆ ವೆರಿಫೈ ಮಾಡ್ಬೋದು? ಕಸ್ಟಮರ್ ಹೆಸರು ಬರ್ದಿರ್ತೀರಿ, ಅಲ್ಲಿ ಕಸ್ಟಮರ್ದು ಫೋನ್ ನಂಬರ್ ಇನ್ನೇನೋ ಬರ್ದಿರ್ತೀರಿ. ಸ್ಟಾಕ್ ಅಲ್ಲಿ ಹೋಗಿ ನೋಡ್ಬೋದು ವೆದರ್ ದ ಅಮೌಂಟ್ ಆಫ್ ಗೂಡ್ಸ್ ಆರ್ ಸೋಲ್ಡ್ ಆರ್ ನಾಟ್. ಸೊ ದೇರ್ ಕ್ಯಾನ್ ಬಿ ಮೆನಿ ಪ್ರೂಫ್ಸ್ ಫಾರ್ ದ ಟ್ರಾನ್ಸಾಕ್ಷನ್, ಅಂಡ್ ದಟ್ ಪ್ರೂಫ್ ಇಸ್ ದ ಎವಿಡೆನ್ಸ್ ಫಾರ್ ದ ಟ್ರಾನ್ಸಾಕ್ಷನ್. ಇಡೀ ಅಕೌಂಟೆನ್ಸಿ ಅನ್ನುವ ಸಬ್ಜೆಕ್ಟ್ ಒಂದು ರೂಲ್ ಮೇಲೆ ನಿಂತ್ಕೊಂಡಿದೆ, ಪ್ರಿನ್ಸಿಪಲ್ ಅದು. ಇನ್ ಪ್ರಿನ್ಸಿಪಲ್ ವಿ ಗೋ ಬೈ ಆಬ್ಜೆಕ್ಟಿವ್ ಎವಿಡೆನ್ಸ್. ಇನ್ನೊಂದು ಪಾಯಿಂಟ್ ಹೇಳ್ತಾನೆ, ಸುಲಭತೆ ಹೇಳ್ತಾನೆ ಬೇಕಾದ್ರೆ, ದಟ್ ಈಸ್ ಕಾಸ್ಟ್ ಕಾನ್ಸೆಪ್ಟ್. We prepare the books of accounts in terms of what is paid out of pocket. ಕಾಸ್ಟ್ ಅಂದ್ರೆ ನಾವು ಎಷ್ಟು ಕೊಟ್ಟಿದ್ದೇವೆ ಕೈಯಿಂದ ಅದನ್ನೇ ಬರೆಯೋದು. ಅದರ ನಿಜವಾದ ಬೆಲೆ ಎಷ್ಟೇ ಇರ್ಬೋದು. ಇದಕ್ಕೆ ಒಂದು ಸುಲಭದ ಉದಾಹರಣೆ ಕೊಡ್ತೇನೆ. ನಾನೊಂದು ಫರ್ನಿಚರ್ ತಗೊಂಡ್ಬರ್ತೇನೆ, ಅದಕ್ಕೆ ಅಂಗಡಿಯಲ್ಲಿ ಚೀಟಿ ಅಂಟಿಸಿಟ್ಟಿರ್ತಾರೆ. ಫರ್ನಿಚರ್ ಅಂಗಡಿಯಲ್ಲಿ ಚೀಟಿ ಅಂಟಿಸಿಟ್ಟಿರ್ತಾರೆ. ಏನ್ ಚೀಟಿ ಅಂಟಿಸಿರ್ತಾರೆ? ಪ್ರೈಸ್ 10,000 ಅಂತ ಅಂಟಿಸಿಟ್ಟಿರ್ತಾರೆ. ಆಮೇಲೆ ನೀವ್ ಎಷ್ಟು ಕೊಟ್ಟಿದ್ರಿ ಕೇಳಿ. ನಾನು 10,000 ಅಂಟಿಸಿಟ್ಟಿದ್ರಲ್ಲ, ನಾನು ಸ್ವಲ್ಪ ಬಾರ್ಗೇನಿಂಗ್ ಮಾಡಿದೆ, 9,000 ರೂಪಾಯಿ ಕೊಟ್ಟಿದ್ದೇನೆ. ಆಮೇಲೆ ತುಂಬಾ ಒಳ್ಳೆ ಫರ್ನಿಚರ್, ಅದು ಚೆನ್ನಾಗಿದೆ. ಅದನ್ನ ಹೊರಗಡೆ ತಗೊಂಡೋಗಿ ಸೇಲ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ಇವತ್ತೇ ಸೇಲ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 12,000 ರೂಪಾಯಿ ಸಿಗ್ಬಹುದು. ಈಗ 3-4 ಐಟಮ್ ಬಂತು. ಈಗ ಒಂದು, ಅದಕ್ಕೆ ಎಷ್ಟು ರೇಟ್ ಬರ್ದಿಟ್ಟಿದ್ದಾನೆ? 10,000 ರೂಪಾಯಿ ಬರ್ದಿಟ್ಟಿದ್ದಾನೆ. ನೀವೆಷ್ಟು ಕೊಟ್ಟಿದ್ದೀರಿ? 9,000 ರೂಪಾಯಿ ಕೊಟ್ಟಿದ್ದೀರಿ. ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? 12,000. ಆಯ್ತು. ನೀವು ಈಗ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಥವಾ ಜರ್ನಲ್ ಅಲ್ಲಿ ಎಂಟ್ರಿ ಮಾಡಬೇಕು, ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ಎಂಟ್ರಿ ಮಾಡಬೇಕು. ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಯಾವ ಅಮೌಂಟ್ ಅನ್ನು ಬರೀತೀರಿ? ಈಗ ನೋಡಿ, ಅಪ್ಲಿಕೇಶನ್ ಅಂದ್ರೆ ಇದು. ಯಾವ ಅಮೌಂಟ್ ಅನ್ನು ಬರೀತೀರಿ? ನೀವು 9,000 ಬರೀತೀರಾ? 12,000 ಬರೀತೀರಾ? 10,000 ಬರೀತೀರಾ? ರೈಟ್. ಸೊ ನಾವು 9,000 ಬರೀತೇವೆ. ವಾಟ್ ಈಸ್ ಎಕ್ಸ್ಪೆಂಡೆಡ್? ವರ್ಡ್ ನೋಡಿ, ವಾಟ್ ಈಸ್ ಎಕ್ಸ್ಪೆಂಡೆಡ್, ವಾಟ್ ಈಸ್ ಸ್ಪೆಂಟ್, ವಾಟ್ ಈಸ್ ಪೇಯ್ಡ್ ಔಟ್ ಆಫ್ ಪಾಕೆಟ್, what is charged to me, that will be written as in the books of accounts. So this is called cost concept. ಇದನ್ನೇ ಮೇಂಟೈನ್ ಮಾಡ್ತಾ ಹೋಗ್ತೇವೆ ನಾವು. ಆ ಫರ್ನಿಚರ್ ಅದಕ್ಕೆ ಡಿಪ್ರಿಸಿಯೇಷನ್ ಹಾಕ್ಬೋದು, ಬಟ್ ನಾವು ಈ 9,000 ಬೇಸ್ ಆಗಿ ಇಟ್ಕೊಂಡು ಆ ಫರ್ನಿಚರ್ ಇರುವಲ್ಲಿವರೆಗೂ ಮೇಂಟೈನ್ ಮಾಡ್ತಾ ಹೋಗ್ತೇವೆ. ಬೇಸ್ ಆಗಿ ಇಟ್ಕೊಂಡು, ನಾನು ಅದನ್ನೇ ಇಟ್ಕೊಳ್ತೀರಿ ಅಂತ ಹೇಳಿಲ್ಲ. ಬೇಸ್ ಆಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರತಿ ವರ್ಷ ಅದಕ್ಕೆ ಡಿಪ್ರಿಸಿಯೇಷನ್ ಹಾಕೋದಿದ್ರು ಸಹ 10% ಡಿಪ್ರಿಸಿಯೇಷನ್ ಅಂತ ಹಾಕೋದಿದ್ರು ಸಹ 9,000 into 10% 900 ಡಿಪ್ರಿಸಿಯೇಷನ್ ಅಂತ ಹಾಕ್ತಾ ಹೋಗ್ತೀವಿ. ಫಿಕ್ಸ್ಡ್ ಮೆಥಡ್ ಆದ್ರೆ, ಡಿಮಿನಿಷಿಂಗ್ ಆದ್ರೆ ಮತ್ತೊಂಥರ ಗೊತ್ತಿದೆ ನಿಮ್ಗೆ, 8-10 ಆಗುತ್ತೆ. ಸೊ ಅಲ್ಟಿಮೇಟ್ಲಿ
What is the basis for accounting? The basis for accounting is the cost. What is spent out of pocket is accounted for. So ಇವತ್ತಿನ ಸೆಷನ್ ಅಲ್ಲಿ what we have discussed about 6 points. I mean 4 assumptions and 2 principles or concepts. What I suggest you is to material, read through some material related to these aspects and write them in a book, notebook, for your future reference. Second step, read and write. First step. Second step, understand the points in a background of my explanation. That is a study method. ಕಲಿಯೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಕಲಿಯೋದು ಹೇಗೆ ಅಂತ ಕೇಳಿದ್ರೆ, write them after a reading. Understand them in the background of the explanation. Create a thought process. Third point. ಆಲೋಚನೆ ಮಾಡಬೇಕು. ಸುಮ್ಮನೆ ಬಾಯ್ಪಾಠ ಮಾಡೋದು, ಓದ್ತಾ ಹೋಗುದು ವಟ 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 ಅಂತ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸ್ಟಡಿ ಮೆಥಡ್ ನಾವು ಕರೆಕ್ಟ್ ಆಗಿ ಕಲ್ತ್ಕೊಂಡಿರ್ಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಬಾಯ್ಪಾಠ ಮಾಡಿ ಹತ್ರ ರ್ಯಾಂಕ್ ಹೊರಗೆ ತಗೊಳ್ತಾರೆ. ವಿಷಯಗಳು ಇನ್ ಡೆಪ್ತ್ ಏನು ಅಂತ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಿರುವುದಿಲ್ಲ, ಅಥವಾ ಇನ್ನೊಂದ್ ಸೈಡ್ಲಿ ಕಡಿಮೆ ಮಾರ್ಕ್ ತಗೊಳ್ತಾರೆ. ಕೆಲವು ಮಕ್ಕಳು ಇವನ್ ಫೇಲ್ ಆಗ್ತಾರೆ. ಯಾಕೆಂತ ಕೇಳಿದ್ರೆ ವಿಷಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಸೊ ಫಸ್ಟ್ ಸ್ಟೆಪ್, read, write. Second step, understand. Third point, think about it. ಅದ್ರ ಬಗ್ಗೆ ಆಲೋಚನೆ ಮಾಡಿ, ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಇದು ಯಾಕೆ ಇದು ಹಿಂಗಿದೆ. ನೆಕ್ಸ್ಟ್ ಸ್ಟೆಪ್, ಕನ್ಸಲ್ಟ್ ಅಂಡ್ ಕನ್ಫರ್ಮ್. ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡಿ. ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಡಿಸ್ಕಸ್ ಮಾಡಿ. ನಾನು ಅರ್ಥ ಮಾಡ್ಕೊಂಡಿದ್ದು ಸರಿಯಾಗಿದೆಯಾ, ನಾನು ಅರ್ಥ ಮಾಡ್ಕೊಂಡಿರುವುದು ಸರಿಯಾಗಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂತ ಕೇಳಿದ್ರೆ ನನಗೆ ಏನು ಅರ್ಥ ಆಗಿದೆ ಅದೇ ಸರಿ ಇರ್ಬೇಕು ಅಂತಿಲ್ಲ. ನನಗೆ ಏನು ಯಾವ ರೀತಿಯಲ್ಲಿ ಅರ್ಥ ಆಗಿದೆ ಅದೇ ಸರಿಯಾಗಿ ಅರ್ಥ ಆಗಿರ್ಬೇಕು ಅಂತ ಹೇಳಿಲ್ಲ. ಸೊ ವಿ ಹ್ಯಾವ್ ಟು ಕನ್ಸಲ್ಟ್ ಅಂಡ್ ಕನ್ಫರ್ಮ್, ದೆನ್ ಓನ್ಲಿ ದ ಲರ್ನಿಂಗ್ ಪ್ರೊಸೆಸ್ ಕಮ್ಸ್ ಟು ಎ ಗುಡ್ ಸ್ಟೇಜ್. ಸೊ ಐ ಕನ್ಕ್ಲೂಡ್ ದ ಸೆಷನ್. ಇನ್ನೂ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಎರಡು ಕೆಲಸ ಮಾಡ್ಬೇಕಾಗತ್ತೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಜೆಸ್ಟ್ ಮಾಡಬೇಕು, ಕಂಪಲ್ಸರಿ ನೋಡ್ಬೇಕು ಇದನ್ನ. ಏನು ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ರೀಸನ್ ಈಸ್, ಇಫ್ ಯು ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್, ಯು ವಿಲ್ ಗೆಟ್ ಅ ಇನ್ಫಾರ್ಮೇಶನ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಬರ್ತದೆ, ನಾನು ಯಾವಾಗ ಲೈವ್ ಬರ್ತೇನೆ, ಐ ಆಮ್ ಪ್ಲಾನಿಂಗ್ ಟು ಯಾವ ಟೈಮ್, ಎಕ್ಸಾಕ್ಟ್ಲಿ ಯಾವ ಟೈಮ್ ಅಲ್ಲಿ ನಾನು ಲೈವ್ ಬರ್ತೇನೆ, ಸೆಷನ್ಸ್ ಅನ್ನ ಮಾಡ್ತೇನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ನಾನು ಪ್ರತಿ ಸಲ ನಿಮ್ಗೆ ಮೆಸೇಜ್ ಕಳಿಸುವಂತ ಅಗತ್ಯ ಇರುವುದಿಲ್ಲ. ನಾನು ಅಥವಾ ನಮ್ಮ ಟೀಚರ್ಸ್, ನಮ್ಮ ಫ್ರೆಂಡ್ಸು, ಕಲೀಗ್ಸು ಅವರು ಮೆಸೇಜ್ ಕಳಿಸುವಂತ ಅಗತ್ಯ ಇರುವುದಿಲ್ಲ. ನಾನು ಲೈವ್ ಬರ್ತೇನೆ ಯೂಟ್ಯೂಬ್ ನಲ್ಲಿ ಅಂತ ಹೇಳಿದ್ರೆ ಅಕಾಡೆಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಬೇರೆ ಕಾಲೇಜ್ನವ್ರು ಆದ್ರೂ ಪರವಾಗಿಲ್ಲ, ಯಾಕೆ ಅಂತ ಕೇಳಿದ್ರೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಆಲ್ ದ ಜನರಲ್ ಪಾಯಿಂಟ್ಸ್, ಗುಡ್ ಪಾಯಿಂಟ್ಸ್ ಓನ್ಲಿ, ವಿಚ್ ವಿಲ್ ಹೆಲ್ಪ್ ಇನ್ ಯುವರ್ ಸ್ಟಡೀಸ್. ಅದಾದ್ಮೇಲೆ ಎರಡನೇದು, ನೀವು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಎರಡನೇದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಾಟ್ ಯು ಕ್ಯಾನ್ ಡೂ, you can share. That's what I told I think you can share it with your friends, whoever is your, because sharing is caring. ಒಂದು ಉತ್ತಮವಾದ ವಿಚಾರವನ್ನ ಬೇರೆಯವರ ಜೊತೆಗೆ ಹಂಚಿಕೊಳ್ಳುವುದರಿಂದ ನೀವು ಸಹ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ ಹಾಗೆ ಆಗ್ತದೆ. ಅದು ವ್ಯಾಲ್ಯೂ ಆಫ್ ಲೈಫ್ ಅದು. ಸೊ
ಐ ವಿಶ್ ಆಲ್ ಆಫ್ ಯು ಹ್ಯಾಪಿ ಲರ್ನಿಂಗ್. ಮತ್ತೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು.